ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ RCBಗೆ ಒಂದು ಗುಡ್ ನ್ಯೂಸು. ಹ್ಯಾಜಲ್ವುಡ್ ಫಿಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅವರು IPL ಜಾಯ್ನ್ ಆಗ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಒಂದು ಒಳ್ಳೆಯ ಅಂಶವನ್ನು ಪ್ರಾರಂಭದಲ್ಲಿ ಹೇಳ್ತಾ, ಇನ್ನೊಂದು ಅಭಿಷೇಕ್ ಶರ್ಮಾ ಅವರು ಕೆಲವೊಂದು IPL ಪಂದ್ಯಗಳಿಗೆ SRH ನಾಯಕತ್ವವನ್ನು ವಹಿಸ್ತಾರೆ. ಪ್ಯಾಟ್ ಕಮಿನ್ಸ್ ಅವರು ಇಂಜುರಿಯಿಂದ ಅವ್ರು ಬರೋವರೆಗೂ ಮಾಡ್ತಾರೆ ಅನ್ನೋದು ಒಂದು ವಿಶೇಷ. ಆದರೆ ಇನ್ನೊಂದು, ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳಿದರು. ನಾನು ಒಂದು ಸಾರಿ ನಾನು ಮಾಡಿದ ಕೆಲಸ ಅಂದರೆ ಅವರು ಟೀಮ್ನಿಂದ ಕ್ರಿಕೆಟ್ ಆಡುವುದನ್ನು ಬಿಟ್ಟ ಮೇಲೆ ಅಥವಾ ಕ್ರಿಕೆಟ್ನಿಂದ ದೂರ ಆದಮೇಲೆ ಕೆಲವೊಂದು ಸಮಯ ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ದು ಸತ್ಯ ಆಗುತ್ತದೆ. ಯಾಕಂತಂದರೆ ಸಚಿನ್ ತೆಂಡೂಲ್ಕರ್ ಅವ್ರ ಮಗನ ಮದುವೆಯಲ್ಲಿ ಅವ್ರು ಬರಲಿಲ್ಲ. ಆಮೇಲೆ ಭಾರತ ವಿಶ್ವಕಪ್ ಫೈನಲ್ ನಡೆದೇ ಇದ್ದಾಗೂ ಅವ್ರ ಲಂಡನ್ನಲ್ಲಿ ಮಗನ ಸ್ಕೂಲಿಗೆ ಕಳಿಸೋ ಒಂದು ವಿಡಿಯೋ ನೋಡಿದ್ವಿ. ಆಮೇಲೆ ಶಿಖರ್ ಧವನ್ ಅವ್ರ ಮದುವೆಗೂ ಬರಲಿಲ್ಲ. ಆಮೇಲೆ ಈಗ ಕುಲ್ದೀಪ್ ಯಾದವ್ ಅವ್ರ ಮದುವೆಗೂ ಬರಲಿಲ್ಲ. ಅವ್ರು ಹೇಳ್ಕೊಂಡಂಗೆ ನಡ್ಕೊಂಡಿದ್ದಾರೆ ಅಂಥೇಳಿ ಈ ಸಮಯದಲ್ಲಿ ಹೇಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾ ಇರೋದು, ನಮ್ಮ ಪವರ್ ಸ್ಟಾರ್ ಅಪ್ಪು ಅವರವರ 51ನೇ ಬರ್ತಡೇ ನಾಳೆ ಇದೆ, ಮಾರ್ಚ್ 17ನೇ ತಾರೀಕು. ಅವ್ರ ಬಗ್ಗೆ ಹೇಳೋದು ಏನಂತಂತಂದರೆ, ನಾನು ಅವರು ಸಿನಿಮಾಗಳನ್ನು ನೋಡ್ತಾ ಬೆಳೆದಿದ್ದೀನಿ. ಅವರು ಅತ್ಯಂತ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ, ಒಂದು ಮೆಸೇಜ್ ಇರುವಂಥ ಫಿಲ್ಮ್ಗಳನ್ನು ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿತ್ತು. ನಾನು ಒಬ್ಬ ಬ್ಯಾಡ್ ಲಕ್ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷ ಪರಿಚಯ ಇದ್ದರು ಬಸವೇಶ್ವರನಗರದಲ್ಲಿ. ಅವರಿದ್ದರೂ ಕೂಡ ಅವ್ರನ್ನ ಮೀಟ್ ಆಗುವಂಥ ಅವಕಾಶ ನಾನು ಕೇಳ್ಕೊಂಡಿದ್ರೆ ಸಿಗ್ತಿತ್ತೇನೋ ಅಂಥೇಳಿ. ನನ್ನ ಒಂದು ದೌರ್ಭಾಗ್ಯ, ನನಗೆ ಅದು ಅವಕಾಶ ಸಿಗಲಿಲ್ಲ ಅಂತ ಹೇಳ್ತಾ, ಎಷ್ಟೋ ಜನರ ಯುವಕರ ಸ್ಫೂರ್ತಿ, ಇಡೀ ಭಾರತದ ಚಿತ್ರರಂಗ ಇತಿಹಾಸದಲ್ಲಿ ಇಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದಕ್ಕೆ ಯಾರೇ ಕಳ್ಕೊಂಡ್ರೂ ಕೂಡ ನಮ್ಗೆ ಅಷ್ಟು ನೋವಾಗೋದಿರಲಿಲ್ಲ. ಅಷ್ಟೊಂದು ನೋವಾಗಿದೆ. ಯಾಕಂದರೆ ಅವರು ಸೋಷಲ್ ವರ್ಕು, ಅವರು ಬಡವರ ಬಗ್ಗೆ ಕಾಳಜಿ, ಅದನ್ನು ನೋಡಿಬಿಟ್ರೆ ಇವರು ಇನ್ನೂ ಒಂದು 100 ವರ್ಷ ಬದುಕಿದ್ರೂ ಒಳ್ಳೆಯದಾಗಿತ್ತು ಅಂತ ಹೇಳ್ತಾ, ಆ ದೇವರು ಅವ್ರನ್ನ ಅಷ್ಟು ಬೇಗ ಕರ್ಕೋಬಾರ್ದಿತ್ತು. ಆದರೂ ಕೂಡ ಅವರು ಯಾವಾಗಲೂ ಕನ್ನಡ ಚಿತ್ರರಂಗ ಬೆಳೀಲಿ, ಕನ್ನಡಿಗರು ಮುಂದೆ ಬರಲಿ ಅನ್ನೋ ಒಂದು ಅವರ ಆಶೋತ್ತರ. ಈಗ ನಾವೇನು ಮಾಡೋಕ್ಕಾಗಲ್ಲ, ವಾಪಸ್ ಪವರ್ ಸ್ಟಾರ್ ಬರಲ್ಲ. ಪವರ್ ಸ್ಟಾರ್ ಅವರ ಆದರ್ಶಗಳನ್ನು ಯಾವುದೇ ಇನ್ನೊಬ್ಬರ ನಟರನ್ನ ಬಗ್ಗೆ ಕೇಡಾಗಿ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಬಂದ ಅಂಶ. ನಾನು ತಿಳ್ಕೊಂಡಂಗೆ ಅಪ್ಪು ಅವರು ಯಾರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾಯಿದ್ರೆ, ಕೆಟ್ಟದಾಗಿ ಮಾತಾಡ್ತಾಯಿದ್ರೆ ಅಲ್ಲಿ ಅವರು ಭಾಗವಹಿಸ್ತಾ ಇರಲಿಲ್ಲ. ಅವರು ಸಂಬಂಧ ಇಲ್ದವ್ರ ಜೊತೆ ಇರ್ತಿದ್ರು ಅಂತೇಳಿ. ಆ ಅಭಿಮಾನಿಗಳು ಕೂಡ ಆ ಹೀರೋ ಈ ಹೀರೋ ಅನ್ನೋದ್ಲೆ ಅವರು ಒಳ್ಳೆಯ ಗುಣಗಳನ್ನು ಪಾಲಿಸುತ್ತಾ, ಅನುಸರಿಸುತ್ತಾ, ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ. ಆದಷ್ಟು ಫಿಟ್ನೆಸ್ ಬಗ್ಗೆ ನಾವು ಗಮನ ಹರಿಸೋಣ. ಕನ್ನಡಕ್ಕೋಸ್ಕರ ದುಡಿಯೋಣ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.